ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ವಿಲ ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಮತ್ತು ಪೆನ್ ಡ್ರೈವ್ ಯಾವಾಗ ಪತ್ತೆಯಾಯಿತು ಆಗ ಸಾಮಾನ್ಯ ಸಜಾ ಕೈದಿಗಳಿರುವಂತಹ ಬ್ಯಾರಕ್ಗೆ ಪ್ರಜ್ವಲ್ ಅನ್ನು ಶಿಫ್ಟ್ ಮಾಡಲಾಗಿದೆ. ಈ ಮೊದಲು ಇಬ್ಬರು ಕೈದಿಗಳಿರುವಂತಹ ಸೆಲ್ನಲ್ಲಿದ್ದರು ಪ್ರಜ್ವಲ್. ಆದರೆ ಈಗ ಸ್ವಯಂಕೃತ ಅಪರಾಧದಿಂದ 15 ಮಂದಿ ಕೈದಿಗಳಿರುವಂತಹ ಸೆಲ್ಗೆ ಶಿಫ್ಟ್ ಆಗಿರುವಂಥದ್ದು ಪ್ರಜ್ವಲ್. ಕಲರ್ ಬಟ್ಟೆ ಹಾಕೊಳ್ತಾ ಇದ್ದಂತಹ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಖಡಕ್ ಆದಂತ ಸೂಚನೆ ಕೊಡಲಾಯಿತು. ಸಜಾಬಂದಿಗಳಿಗೆ ನೀಡುವಂತಹ ಬಟ್ಟೆಯನ್ನೇ ಧರಿಸಬೇಕು ಅಂತ, ಅದನ್ನೇ ಧರಿಸಿದ್ದಾರೆ. ಸಿಸಿಟಿವಿ ಕಣ್ಗಾವಲಿದೆ ಅಪರಾಧಿ ಪ್ರಜ್ವಲ್ ರೇವಣ್ಣ ಮೇಲೆ. ಜೊತೆಗೆ ಯಾವ ಸೊಳ್ಳೆ ಪರದೆ ಇಲ್ಲ, ನೆಮ್ಮದಿ ಇಲ್ಲ, ನಿದ್ರೆ ಇಲ್ಲದೆ ಪರದಾಟ. ಹೀಗಾಗಿ ಪ್ರಜ್ವಲ್ ಈಗ ಹೊಸ ಮನವಿ ಮಾಡ್ಕೊಳ್ತಾ ಇದ್ದಾರೆ. ನನಗೆ ಕಜ್ಜಿ ಬಂದ್ಬಿಡುತ್ತೆ, ಈ ರೀತಿ ಸಾಕಷ್ಟು ಮಂದಿ ಇದ್ದಾರೆ, ಸ್ವಚ್ಛತೆ ಇಲ್ಲ, ಸೆಲ್ ಬದಲಾಯಿಸಿ ಅಂತ ಗೋಗರಿತಾ ಇರುವಂಥದ್ದು. ಆದರೆ ಈಗಾಗಲೇ ಜೈಲು ಸಿಬ್ಬಂದಿಗೆ ಮುಜುಗರವನ್ನು ತಂದಿರುವಂತಹ ಪ್ರಕರಣ ಇದು. ಭಾರೀ ಖಡಕ್ ಸೂಚನೆ ಆದಮೇಲೂ ಕೂಡ ಮೊಬೈಲ್ ಬಳಕೆಯಾಗ್ತಾ ಇತ್ತು, ಪೆನ್ ಡ್ರೈವ್ಗಳು ಸಿಗುತ್ತೆ ಅಂತಂದರೆ ಅದು ಭಾಳ ದೊಡ್ಡ ಮುಜುಗರ ತರುವಂಥ ವಿಚಾರ ಕಾರಾಗೃಹದ ಪಾಲಿಗೆ. ಹಾಗಾಗಿ ಭಾಳ ಕಟ್ಟುನಿಟ್ಟಿನ ಕ್ರಮಕ್ಕೂ ಕೂಡ ಸೂಚನೆ ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲೇ ಈಗ ಬ್ಯಾರಕ್ ಬದಲಾಗಿರೋದು. ಇಬ್ಬರಿದ್ದಲ್ಲಿ ಈಗ 15 ದಿನ ಜನರಿರುವಂತಹ ಬ್ಯಾರಕ್ಗೆ ಅವರನ್ನು ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಇರೋಕ್ಕಾಗ್ತಿಲ್ಲ, ಸೆಲ್ ಬದಲಾಯಿಸಿ ಎನ್ನುವಂಥ ಹೊಸ ರಿಕ್ವೆಸ್ಟ್ ಪ್ರಜ್ವಲ್ ಕಡೆಯಿಂದ.